ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನು ನೋಡಂದ್ರ ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಇಂಟರ್ನಲ್ ಟೆಸ್ಟ್ಗೆ ಯಾವ್ಯಾವ ಕ್ವಶನ್ ಬರ್ತಾವ, ಕನ್ನಡ ಬೋಧನಾ ತಿಳುವಳಿಕೆ ಮತ್ತು ಶಿಸ್ತು ಭಾಷೆ ಇಂಟರ್ನಲ್ಕ ಯಾವ್ಯಾವ ಕ್ವಶನ್ ಬೀಳ್ತಾವ ಮತ್ತು ಆ ಕ್ವಶನ್ಗಳನ್ನ ಆನ್ಸರ್ ನೋಡೋಣ. ಭಾಷೆ ಎಂದರೇನು, ಅದರ ವಾಕ್ಯಗಳನ್ನ ಬರೀರಿ ಕೇಳ್ತಾರ. ಭಾಷೆ ಅಂದ್ರೆ ಏನ್ರಿ? ಭಾಷೆ ಎಂದರೆ ಸೃಷ್ಟಿಯಲ್ಲಿ ಮಾನವನ ಅತ್ಯಂತ ಮುಂದುವರೆದ ಪ್ರಾಣಿ ಎಂದು ಅನಿಸ್ಕೊಂಡನ್ರಿ. ಅದೇ ರೀತಿ ಅವನಿಗೆ ಯೋಚಿಸುವ ಶಕ್ತಿ ಹಾಗೂ ಮಾತನಾಡುವ ಶಕ್ತಿ ಇರುತ್ತದೆ. ಆದ್ದರಿಂದ ಏನಂತಾರ ಭಾಷೆ ಎಂಬುದನ್ನ ಇಲ್ಲಿ ತಿಳಿಬಹುದ್ರಿ. ತದನಂತರ ಅರ್ಥ, ಭಾಷೆ ಎಂಬ ಪದವು ಸಂಸ್ಕೃತ ಭಾಷೆ ಎಂಬ ಧಾತುವಿನಿಂದ ಬಂದಿದೆ. ಭಾಷೆ ಎಂಬುವ ಶಬ್ದವು ಮಾತನಾಡುವ ಪ್ರಕ್ರಿಯೆಯಲ್ಲಿ ಸೂಚಿಸುತ್ತದೆ. ಲ್ಯಾಂಗ್ವೇಜ್ ಎಂಬ ಪದವು ಅವಲೋಕಿಸಿದಾಗ ಲ್ಯಾಟಿನ್ ಲಿಂಗ್ವ ಎಂಬ ಧಾತುವಿನಿಂದ ಬಂದಿದೆ. ಲಿಂಗ್ವ ಎಂದರೆ ನಾಲಿಗೆಯ ನುಡಿಯುವುದು ಎಂಬುದನ್ನ ಇಲ್ಲಿ ಶಬ್ದದಿಂದ ಮೂಡಿ ಬಂದಿದೆ. ಇಲ್ಲಿ ವಾಕ್ಯಗಳನ್ನು ಹೇಳಿದ್ದಾರೆ, ವಾಕ್ಯಗಳನ್ನು ನೋಡ್ಬರಿ. ಅದೇ ರೀತಿ ಭಾಷೆ ಎಂದರೆ ಮತ್ತು ವಾಕ್ಯಗಳನ್ನು ಇಲ್ಲಿ ನೋಡ್ಬರಿ. ಭಾಷೆ ಎಂದರೆ ಅನೇಕ ಭಾಷಾ ಭಾಷೆಗಳಿಗೆ ಚಿಂತನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅನೇಕ ವಿಜ್ಞಾನಿಗಳ ಭಾಷೆಯ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯ ಪ್ರಯುಕ್ತ ಏನು ಇಲ್ಲಿ ವಾಕ್ಯಗಳನ್ನು ನೀಡಿದ್ದಾರೆ. ಯಾರು ನೀಡಿದ್ದಾರೆ? ಫಸ್ಟ್ ಒನ್ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಅವರು ಏನು ಕೊಟ್ಟಾರ? ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಅವರ ಮೊಟ್ಟ ಮೊದಲ ಭಾಷೆಯನ್ನ ಕುರಿತು ಚರ್ಚಿಸಿ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗ್ರೀಕ್ ತತ್ವಜ್ಞಾನಿ ಯಾರಾಗಿರ್ತಾರ ಅಂದ್ರ ಪ್ಲೇಟೋ ಆಗಿರ್ತಾರ. ಇವರು ಮೊಟ್ಟ ಮೊದಲ ಬಾರಿಗೆ ಭಾಷೆಯ ಕುರಿತು ಧ್ವನಿಯ ಸಂಕೇತಗಳಿಂದ ಮನುಷ್ಯನ ವಿಚಾರ ಯಾವ ರೀತಿ ಇದಾವ, ಮಾನವನ ವಿಚಾರಗಳು ಯಾವ ರೀತಿ ಇದಾವ ಮತ್ತು ಅಭಿವ್ಯಕ್ತಗೊಳಿಸುವ ಸಾಧನೆಯ ಭಾಷೆ ಎಂಬುದರ ಮನುಷ್ಯ ಯಾವ ರೀತಿ ಮಾತಾಡ್ತಾನ, ಅವನ ವ್ಯಕ್ತಿತ್ವ ಯಾವ ರೀತಿ ಇರ್ತದ, ಆ ಒಂದು ಭಾಷೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾನೆ ಎಂಬುದನ್ನ ಇಲ್ಲಿ ನೋಡಬಹುದು. ತದನಂತರ ಎಡ್ಗರ್ ಸಪ್ರಿ ಇವರು ನಮ್ಮ ಭಾವನೆಗಳನ್ನ, ಅಭಿಪ್ರಾಯಗಳನ್ನ, ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವ ಸ್ವಪ್ರೇರಿತ ಉಚ್ಚಾರಿತ ಸಂಕೇತ ವ್ಯವಸ್ಥೆಯ ಭಾಷೆ. ಇದು ಸ್ವಭಾವ ಸಿದ್ಧವಲ್ಲವಾದರೂ ಮಾನವನಿಗೆ ಶಿಷ್ಟವಾದದ್ದು ಮತ್ತು ಗಳಿಸಿಕೊಂಡ ಸಂಸ್ಕೃತ ಕ್ರಿಯೆಯಾಗಿರುತ್ತದೆ. ತದನಂತರ CL ಬಾರ್ಬರ್ ಮಾನವ ಭಾಷೆಯ ಸಂಕೇತ ವ್ಯವಸ್ಥೆ ಎಂಬುದನ್ನು ತಿಳಿಸಿದಾರ. ಹೆನ್ರಿ ಸ್ವಿಟ್ ಅವರು ಏನ್ ತಿಳಿಸ್ಯಾರ ಅಂದ್ರೆ ಪದಗಳ ಮೂಲಕ ಅಥವಾ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸುವ ಭಾಷೆ ಎಂಬುದನ್ನು ತಿಳಿಸಿದ್ದಾರೆ. ತದನಂತರ ಐಸ್ಲರ್ ಮನಸ್ಸಿನಲ್ಲಿರುವ ಯಾವುದಾದರೂ ಪ್ರಾಣಿ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಎಂಬುದನ್ನು ತಿಳಿಸಿದ್ದಾರೆ. ತದನಂತರ ಸಸುರ ಅಭಿಪ್ರಾಯದಂತೆ ಏನ್ ತಿಳಿಸಿದಾರ? ಅಭಿವ್ಯಕ್ತಿಗೊಳಿಸುವ ಸಂಕೇತ ವ್ಯವಸ್ಥೆ ಭಾಷೆ. ಇಲ್ಲಿ ಇಷ್ಟು ಮಂದಿ ವ್ಯಾಖ್ಯೆಗಳನ್ನು ಹೇಳಿದ್ದಾರೆ. ಎಲ್ಲರೂ ಮಾನವನ ಭಾಷೆ ಸಂಕೇತದ ಮೂಲಕ ಎಂಬುದನ್ನು ತಿಳಿಸಿದ್ದಾರೆ. ಮನಸ್ಸಿನಲ್ಲಿರುವ ಯಾವುದ ಪ್ರಾಣಿ ಅನುಭವ ಅಭಿವ್ಯಕ್ತಿಯ ಎಂಬುದನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಏನಂತಾರ ಸಮಾಜದ ವ್ಯಕ್ತಿ ಮತ್ತು ಅವರ ನಿಯಮಗಳನ್ನು ತಿಳಿಸ್ತಾ ಹೋಗ್ತಾರ. ಇಲ್ಲಿ ಹಲವಾರು ರೀತಿಯ ವಾಕ್ಯಗಳಿಂದವ, ಇಲ್ಲಿ ನೋಡ್ಕೋರಿ. ಅದೇ ರೀತಿ ಸೆಕೆಂಡ್ ಕ್ವಶನ್ ಅನ್ನು ನೋಡ್ರಿ. ತದನಂತರ ಏನ್ ನೋಡಿದ್ರ ಭಾಷೆಯ ಘಟಕಾಂಶ ಅಥವಾ ಕಾರ್ಯಗಳ ಘಟಕಾಂಶಗಳನ್ನ ನೋಡ್ರಿ. ಭಾಷೆಯ ಘಟಕಾಂಶಗಳ ಯಾವ ರೀತಿ ಇದಾವಂದ್ರ ಫಸ್ಟ್ ಒಂದು ಶಬ್ದಾರ್ಥ ನಿವೇಚನ ಶಾಸ್ತ್ರ, ತದನಂತರ ವ್ಯಾಖ್ಯೆಗಳಾಗಿರ್ಬೋದು, ತದನಂತರ ಉಪವ್ಯಾಖ್ಯೆಗಳಾಗಿರ್ಬೋದು, ಪದ ಸಮುಚ್ಚಯಗಳು, ತದನಂತರ ಶಬ್ದ ರೂಪಗಳು, ಅಭ್ಯಾಸ ಶಾಸ್ತ್ರ, ಧ್ವನಿಗಳು, ಇವು ಘಟಕ ಅಂಶಗಳಾಗಿರ್ತಾವ. ಫಸ್ಟ್ ನಿಂತ್ರ ನೋಡಿ ಬರ್ರಿ. ಫಸ್ಟ್ ಒನ್ ಶಬ್ದಾರ್ಥ ನಿಶ್ಚಲನ ಶಾಸ್ತ್ರ ಅಂದ್ರ ಶಬ್ದಗಳ ರೂಪ, ಪದಗಳ ಮತ್ತು ಭಾಷೆಯಲ್ಲಿ ನೀಡಿದ ವಾಕ್ಯಗಳ ಅರ್ಥ ಉತ್ಪತ್ತಿಯ ನಿಯಮಗಳಿಗೆ ಸಂಬಂಧಿಸಿದೆ. ಸೆಕೆಂಡ್ ಒನ್ ರೀ ಲೇಖ ಪರಿಚಯದ ವ್ಯಾಖ್ಯೆ ಅಥವಾ ವೃಂದಗಳು. ಇಲ್ಲಿ ಏನ್ ಹೇಳ್ತದ ಅಂದ್ರ ಪರಸ್ಪರ ಸಂಬಂಧ ಹೊಂದಿರುವ ಅನೇಕ ವ್ಯಾಖ್ಯೆಗಳ ವೃಂದವೇ ಲೇಖ ಪರಿಚಯದ ಎಂಬುದನ್ನು ಕರೀತಾರೆ. ವ್ಯಾಖ್ಯ ಸೆಂಟೆನ್ಸ್ ಅರ್ಥಗರ್ಭಿತ ಪದಗಳನ್ನ ಒಳಗೊಂಡಿರುವ ತರ್ಕಬದ್ಧ ಪದ ಸಮೂಹ ಉಚ್ಚಯಕ್ಕೆ ಏನಂತಾರಂದ್ರ ವ್ಯಾಖ್ಯೆ ಅಂತಾರ. ವ್ಯಾಖ್ಯೆ ಅಂದ್ರಿ ಒಂದು ಅರ್ಥಗರ್ಭಿತವಾದ ಪದಗಳನ್ನ ಹೊಂದಿರಬೇಕು ಮತ್ತು ತರ್ಕಬದ್ಧವಾದ ಪದ ಸಮುಚ್ಚಯಕ್ಕೆ ವ್ಯಾಖ್ಯೆ ಎಂದು ಕರೀತಾರ. ತದನಂತರ ಉಪವಾಕ್ಯ
ಉಪವಾಕ್ಯ ಅಂದರೆ ವಾಕ್ಯಕ್ಕೆ ಪೂರಕವಾಗಿ ಪದ ಮುಚ್ಚವೇ ಅದನ್ನ ಏನಂತಾರ ಉಪವಾಕ್ಯ ಎಂದು ಕರೀತಾರೆ. ತದನಂತರ ಪದ ಸಮುಚ್ಚಯಗಳು ಅಂದ್ರೆ ಪರಸ್ಪರ ಸಂಬಂಧ ಹೊಂದಿರುವ ಅರ್ಥಗರ್ಭಿತ ಪದಗಳನ್ನ ಸಮವಯ ಪದ ಸಮುಚ್ಚಯ ಎಂದು ಕರೀತಾರೆ. ತದನಂತರ ಶಬ್ದ ರೂಪ ಅಭ್ಯಾಸ ಶಾಸ್ತ್ರ. ಸಿಂಬಾಲ್ಸ್ ಅಂದ್ರೆ ಸಂಕೇತ ಆಕತಿ. ಗ್ರಾಫಾಲಜಿ ಅಂದ್ರೆ ಶಬ್ದ ರೂಪಗಳ ಅಭ್ಯಾಸದ ಶಾಸ್ತ್ರ ಎಂಬುದನ್ನು ನೋಡಬಹುದು. ಭಾಷೆಯಲ್ಲಿ ಬಳಕೆಯುವ ರೇಖಾಚಿತ್ರಗಳ ಸಂಕೇತ ಅಧ್ಯಯನ ನಕ್ಷೆಗಳನ್ನು ರೇಖಾಚಿತ್ರ ಎಂದು ಧ್ವನಿ. ಒಂದು ಭಾಷೆಯ ಧ್ವನಿ ಮತ್ತು ಧ್ವನಿಗಳ ಸಂಯೋಜಕ್ಕೆ ಸಂಬಂಧಿಸಿದಂತೆ ನಿಯಮಾವಳಿ ವ್ಯವಸ್ಥೆಯನ್ನ ಧ್ವನಿಮಾ ಶಾಸ್ತ್ರ ಎಂದು ಕರೀತಾರೆ. ನೆಕ್ಸ್ಟ್ ನೋಡ್ರಿ ಭಾಷಾ ಕಾರ್ಯಗಳನ್ನು ನೋಡೋಣ. ಭಾಷಾ ಕಾರ್ಯ 10 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಕಾರ್ಯ ಭಾಷಾ ಕಾರ್ಯಗಳು ಫಸ್ಟ್ ಒನ್ ಯಾವ್ದು ಬರ್ತದ? ಮಾಹಿತಿ ಕಾರ್ಯ, ಸೆಕೆಂಡ್ ನಿರ್ದೇಶಿತ ಕಾರ್ಯ, ಥರ್ಡ್ ಒನ್ ಸೇಕರಣೆ ಕಾರ್ಯ, ಫೋರ್ತ್ ಒನ್ ಅಭಿವ್ಯಕ್ತಿ ಕಾರ್ಯ, ಫಿಫ್ತ್ ಒನ್ ಸೃಜನಾತ್ಮಕ ಕಾರ್ಯ. ಭಾಷೆಯ ಕಾರ್ಯಗಳು ಎಂದರೇನು? ಪ್ರತಿಯೊಂದು ಭಾಷೆ ತನ್ನದೇ ಆದ ಸಾಮಾನ್ಯ ಕಾರ್ಯವನ್ನು ಹೊಂದಿರುತ್ತದೆ. ಮಾನವನ ಭಾಷೆ ಇಂಗ್ಲಿಷ್ ಭಾಷೆಯಂತೆ ಪ್ರಮುಖ 5 ಕಾರ್ಯಗಳಿವೆ. 5 ಕಾರ್ಯಗಳನ್ನು ಮಾಹಿತಿ ಕಾರ್ಯ, ನಿರ್ದೇಶಿತ ಕಾರ್ಯ, ಶೇಖರಣೆ ಕಾರ್ಯ, ಅಭಿವ್ಯಕ್ತಿ ಕಾರ್ಯ, ಸೃಜನಾತ್ಮಕ ಕಾರ್ಯ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಅವುಗಳನ್ನು ವಿವರಣೆ ಮಾಡ್ತಾ ಹೋಗ್ಬೇಕ್ರಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ನೆಕ್ಸ್ಟ್ ಒನ್ ಅಪ್ರಮಾಣೀಕೃತ ಭಾಷೆ ಎಂದರೇನು? ಅದರ ಲಕ್ಷಣಗಳನ್ನು ತಿಳಿಸಿರಿ ಅಂತ ಹೇಳಿದಾರೆ. ನೋಡ್ ಬರ್ರಿ. ಪ್ರಾಮಾಣಿಕತ ಮತ್ತು ಅಪ್ರಾಮಾಣಿಕತ ಭಾಷೆ. ಸ್ಟ್ಯಾಂಡರ್ಡ್ ಆ್ಯಂಡ್ ನಾನ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಯಾವುದೇ ಭಾಷೆಯನ್ನು ಅದರ ಬಳಕೆ ಮತ್ತು ಬಳಕೆಯ ರೀತಿಯ ಸನ್ನಿವೇಶ ಮೊದಲಾದವುಗಳನ್ನು ಆಧಾರದ ಮೇಲೆ ಪ್ರಾಮಾಣೀಕೃತ ಮತ್ತು ಅಪ್ರಾಮಾಣೀಕೃತ ಬಳಕೆ ಎಂದು ವರ್ಗೀಕರಿಸಲಾಗುತ್ತದೆ. ವಿವಿಧ ಉದ್ದೇಶಗಳಿಗಾಗಿ ಈ 2 ರೀತಿಯ ಭಾಷೆಗಳನ್ನು ಬಳಸಲಾಗುತ್ತದೆ. ತದನಂತರ ಪದಗಳ ಆಯ್ಕೆ, ಉಚ್ಚಾರ, ರೀತಿ ಮೊದಲಾದವುಗಳನ್ನು ಈ ಎರಡನೆಯ ನಡುವೆ ವ್ಯತ್ಯಾಸ ಇರ್ತದೆ. ಇಲ್ಲಿ ಪ್ರಾಮಾಣೀಕೃತ ಮತ್ತು ಅಪ್ರಾಮಾಣೀಕೃತ ಭಾಷೆಯ ನಡುವೆ ಏನಿರ್ತದ? 2 ಭಾಷೆಯ ಸನ್ನಿವೇಶ ಹಾಗೂ ಯಾವ ರೀತಿ ಬಳಕೆಯಾಗಿದೆ ಮತ್ತು ಯಾವ ರೀತಿ ಉದ್ದೇಶಗಳನ್ನು 2 ಹೊಂದಿದೆ ಮತ್ತು ಆಯ್ಕೆ ಮತ್ತು ಪದಗಳ ಉಚ್ಚಾರ ಯಾವ ರೀತಿ ಇದೆ ಎಂಬುದನ್ನು ಪ್ರಮಾಣೀಕೃತ ಮತ್ತು ಅಪ್ರಾಮಾಣಿಕೃತ ಭಾಷೆಯನ್ನು ತಿಳಿಸ್ತದ. ಈಗ ಪ್ರಾಮಾಣೀಕೃತ ಭಾಷೆಯನ್ನು ನೋಡೋಣ. ಇದು ಯಾವ ರೀತಿ ಕೆಲಸ ಮಾಡ್ತದ ಮತ್ತು ಅಪ್ರಾಮಾಣೀಕೃತ ಭಾಷೆ ಯಾವ ರೀತಿ ಕೆಲಸ ಮಾಡ್ತದ. ಇದು ಶಿಷ್ಟ ಭಾಷೆ, ಗ್ರಂಥಸ್ಥ ಭಾಷೆ ಎಂದು ಕರೀತಾರೆ. ಪ್ರಾಮಾಣಿಕದ ಭಾಷೆಯನ್ನ ಏನಂತಾರಲ್ಲ ಶಿಷ್ಟ ಭಾಷೆ ಮತ್ತು ಗ್ರಂಥಸ್ಥ ಭಾಷೆ ಎಂಬುದನ್ನು ಕರೀತಾರೆ. ಸೆಕೆಂಡ್ ಒನ್ ವೃತ್ತಿಪರ, ಶೈಕ್ಷಣಿಕ ಮೊದಲಾದ ಉದ್ದೇಶಗಳಿಗೆ ಹೆಚ್ಚು ಬಳಕೆಯಾಗ್ತದೆ. ಇದು ವೃತ್ತಿಪದ ಕೋರ್ಸ್ಗಳಿಗೆ ಹೆಚ್ಚಿನ ಆದ್ಯತೆ ಮತ್ತು ಬಳಕೆ ಆಗಿರ್ತದೆ ಪ್ರಾಮಾಣೀಕೃತ ಭಾಷೆ. ಥರ್ಡ್ ಒನ್ ಆಡು ನುಡಿ ಪದಗಳ ಬಳಕೆ ಇಲ್ಲಿ ತುಂಬಾ ಕಡಿಮೆ. ಆಡು ನುಡಿ ಪದಗಳ ಬಳಕೆ. ತದನಂತರ ವ್ಯಕ್ತಿಗಳ ನಡುವೆ ತುಂಬಾ ಪರಿಚಿತವಿಲ್ಲದಿರುವ ಸನ್ನಿವೇಶದಲ್ಲಿ ಬಳಸಲಾಗುತ್ತದೆ. ತದನಂತರ ಬರವಣಿಗೆಯ ಹೆಚ್ಚು ಆದ್ಯತೆ ಅಥವಾ ಬಳಸಲಾಗುತ್ತದೆ. ತದನಂತರ ಇಲ್ಲಿ ನಾವು ಪ್ರಾಮಾಣೀಕೃತ ನಿಯಮಗಳನ್ನು ನಾವು ಇಲ್ಲಿ ನೋಡ್ಕೊರಿ. ಅದೇ ರೀತಿ ಈ ಭಾಷೆಯ ಬಳಕೆಯ ವೈಯಕ್ತಿಕ ಕಡಿಮೆ ಇರ್ತದೆ. ತದನಂತರ ಈ ಭಾಷೆಯ ಬಳಸುವ ಜನ ಸಾಮಾನ್ಯವಾಗಿ ಸುಶಿಕ್ಷಿತರು ಆಗಿರ್ತಾರೆ. ತದನಂತರ ಈ ಭಾಷೆಯ ಬಳಕೆಯ ಶಿಷ್ಟಾಚಾರ ಹೆಚ್ಚಾಗಿರ್ತದೆ. ಅಪ್ರಾಮಾಣಿಕ ಒಳಗ ನೋಡಿದರೆ ಇದು ಆಡು ಭಾಷೆ ಎಂದು ಕರೆಯುತ್ತದೆ. ಅಪ್ರಾಮಾಣಿಕ ಭಾಷೆ. ತದನಂತರ ಸೆಕೆಂಡ್ ವೃತ್ತಿಪರವಲ್ಲದ, ಶೈಕ್ಷಣಿಕವಲ್ಲದ ಉದ್ದೇಶಗಳಿಂದ ಈ ಭಾಷೆಯ ಬಳಕೆ ಹೆಚ್ಚಾಗಿರ್ತದೆ. ಆಡು ಪದಗಳನ್ನು ಇಲ್ಲಿ ವಿಫಲವಾಗಿ ಬಳಸಲಾಗುತ್ತದೆ. ಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಈ ಭಾಷೆಯ ಬಳಕೆ ಹೆಚ್ಚಾಗಿರ್ತದೆ. ಮೌಖಿಕವಾಗಿ ಹೆಚ್ಚು ಬಳಸಲಾಗುತ್ತಾರೆ. ಆದರೆ ಬರವಣಿಗೆ ಇದರ ಬಳಕೆ ತುಂಬಾ ವಿರಳ. ಅಂದ್ರೆ ಇದು ಆಡು ಭಾಷೆಯಾದುದರಿಂದ ಇದನ್ನ ಬರವಣಿಗೆಯಲ್ಲಿ ಹೆಚ್ಚು ಬಳಸಲಾಗುವುದಿಲ್ಲರಿ. ಇದು ಕುಟುಂಬದ ಸದಸ್ಯರು, ಸ್ನೇಹಿತರು, ಪರಿಚಿತರು ಮೊದಲಾದವರೊಡನೆ ಹೆಚ್ಚು ಬಳಸಲಾಗುತ್ತದೆ ಎಂಬುದನ್ನು ನೋಡಬಹುದು. ತದನಂತರ ಅಪ್ರಾಮಾಣಿಕ ಭಾಷೆಯ ಸಾಹಿತ್ಯ ಸೃಷ್ಟಿಯಾದರೂ ತುಂಬಾ ವಿರಳ. ಪ್ರಾಮಾಣಿಕ ಭಾಷೆಯನ್ನು ಜಾಸ್ತಿ ಬಳಸ್ತಾರೆ. ವ್ಯವಹಾರಿಕ ಲೆಟರ್ ಆಗಲಿ, ಏನೋ ಒಂದು ಕವನ ಆಗಲಿ, ಕವಿತೆ ಆಗಲಿ, ಕಾದಂಬರಿಗಳಾಗಲಿ ಅಲ್ಲಿ ಜಾಸ್ತಿ ಬಳಸ್ತಾರೆ. ಇಲ್ಲಿ ಅಪ್ರಾಮಾಣಿಕ ಭಾಷೆ ಒಳಗ
ಇಲ್ಲಿ ಜಾಸ್ತಿ ಅನಕ್ಷರತೆ ಮತ್ತು ಅನಕ್ಷರರೊಬ್ಬರು ಈ ಭಾಷೆಯನ್ನು ಬಳಸ್ತಾರ. ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದವರು ಜಾಸ್ತಿ ಬಳಸ್ತಾರ. ಇದು ಆಡು ಭಾಷೆ ಆಗಿದೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಈ ಭಾಷೆ ಗ್ರಾಮ ಸಂಸ್ಕೃತಿಯನ್ನು ಹೆಚ್ಚಾಗಿ ಪ್ರತಿನಿಧಿಸ್ತವ. ಆಡುವುದು ಸುಲಭವಾಗಿ ಈ ಭಾಷೆಯನ್ನ ಸಾಹಿತ್ಯ ಕೃಷಿ ಒಂದು ಸ್ವಲ್ಪ ಕಷ್ಟ ಆಗಿರ್ತದೆ ಎಂಬುದನ್ನು ನೋಡ್ಬೋದು. ಅದೇ ರೀತಿ 10 ಅಂಕದ ಪ್ರಶ್ನೆ 1ನೇ ಚಾಪ್ಟರ್ ಒಳಗೆ ಯಾವ್ದು ಬರ್ತದ್ರ ಭಾಷೆಯ ಕಾರ್ಯಗಳನ್ನ ವಿಶ್ಲೇಷಿಸಿ. ಯಾವ ಕಾರ್ಯಗಳಿರ್ತಾವ? ಭಾಷೆಯ ಕಾರ್ಯಗಳಂದ್ರೆ ಯಾವ ಬರ್ತಾವ? ಭಾಷೆಯ ಕಾರ್ಯ ಬರೀಬೇಕಾದ್ರೆ ನಿಮ್ಮ ಬೇಟಿಕೆ ಆಗ್ಬೇಕ್ರಿ. ಬೇಟಿಕೆ ಹಾಕಿ ಅರ್ಥ ಬರೀರಿ. ಅರ್ಥ ಬರೆದ್ಮೇಲೆ ಕಾರ್ಯಗಳನ್ನ ಬರೀರಿ. ಕಾರ್ಯಗಳನ್ನ ಬರೆದ ಅವುಗಳನ್ನ ಮಾಹಿತಿ ಕಾರ್ಯಗಳನ್ನ ಏನ್ ಮಾಡ್ಬೇಕಂದ್ರ ಪ್ರತಿಬಂಧನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕ. ಈಗ ಮಾಹಿತಿ ಭಾಷೆಯ ಕಾರ್ಯಗಳನ್ನ ನೀವು ತಿಳಿಸ್ತೀರಿ ಅಥವಾ ಪೀಠಿಕೆ ಬರಿತೀರಿ, ಅರ್ಥ ಬರಿತೀರಿ, ಕಾರ್ಯಗಳನ್ನ ಬರಿತೀರಿ. ಕಾರ್ಯಗಳ 5 ಅದಾವ. ಅದ್ರೊಳಗೆ ಫಸ್ಟ್ ಒಂದು ಮಾಹಿತಿ ಕಾರ್ಯ, ನಿರ್ದೇಶಿತ ಕಾರ್ಯ, ಶೇಖರಣೆ ಕಾರ್ಯ ಮತ್ತು ಅಭಿವ್ಯಕ್ತಿ ಕಾರ್ಯ, ಸೃಜನಾತ್ಮಕ ಕಾರ್ಯ ಎಂಬುದನ್ನ ಇಲ್ಲಿ 5 ಕಾರ್ಯಗಳನ್ನ ಬರ್ತಾವ. ಆ 5 ಕಾರ್ಯಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಮಾಹಿತಿ ಕಾರ್ಯ ಯಾವ ರೀತಿ ಐತಿ ಎಂಬುದನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಇಲ್ಲಿ ಭಾಷೆಯ ಕಾರ್ಯಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಮಾಹಿತಿಗಳನ್ನ ಅದಾವ. ಮಾಹಿತಿ ಕಾರ್ಯ ಇನ್ಫಾರ್ಮೇಶನ್ ಆಫ್ ಲ್ಯಾಂಗ್ವೇಜಸ್. ಫಸ್ಟ್ ಒಂದು ಇಂಗ್ಲಿಷ್ ಭಾಷೆಯನ್ನಾಗಲಿ ಅಥವಾ ಯಾವುದೇ ಭಾಷೆಯನ್ನಾಗಲಿ ಕಲಿಯುವುದು, ಮಾಹಿತಿಯನ್ನು ಸ್ವೀಕರಿಸುವುದಾಗಲಿ ಅಷ್ಟೇ ಅಲ್ಲ, ಮಾಹಿತಿಯ ಕೊಡುವುದಕ್ಕೆ ಸಹ ಭಾಷೆಯ ಅನುಪಸ್ಥಿತಿಯಲ್ಲಿ ಕೂಡ ಅಥವಾ ಕೊಳ್ಳುವಿಕೆ ಯಾಚೆ ಕಲ್ಪನಾತೀತವಾಗುವಂತ ಎಂಬುದನ್ನ ಮಾಹಿತಿ ತಿಳಿಸ್ತದ. ಇಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ರೂಪಗಳನ್ನು ಒಳಗೊಂಡಿದೆ ಮಾಹಿತಿ. ತದನಂತರ ನಿರ್ದೇಶಿತ ಕಾರ್ಯ. ದಿನನಿತ್ಯ ಜೀವನದಲ್ಲಿ ಕಾರ್ಯಗಳಿಗಾಗಲಿ ಜನರು ನೇರವಾಗಿ ಭಾಷೆಗಳನ್ನ ಬಳಸ್ತಾರ. ತದನಂತರ ಒಬ್ಬ ಪೊಲೀಸ್ ಅಧಿಕಾರಿನ ಕಾನೂನು ಮತ್ತು ಸುವ್ಯವಸ್ಥೆಯ ಸಲುವಾಗಿ ಟ್ರಾಫಿಕ್ ವಾಹನಗಳ ಚಲನವಲನಗಳ ನಿಯಂತ್ರಿಸುತ್ತಾನೆ, ಆಜ್ಞಾಪಿಸುತ್ತಾನೆ ಎಂಬುದನ್ನು ಇಲ್ಲಿ ನೋಡಬಹುದು ನಿರ್ದೇಶಕ. ತದನಂತರ ಶೇಖರಣೆ ಕಾರ್ಯ ಸ್ಟೋರೇಜ್ ಫಂಕ್ಷನ್ಸ್. ಭಾಷೆಯ ಮಾಹಿತಿಯನ್ನು ಸೇಕರಿಸುವುದು ಮತ್ತು ವಿತರಿಸುವುದು. ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಮಾನವನ ಕುಲ, ಇತಿಹಾಸ ಮತ್ತು ನಾಗರಿಕತೆ ಭಾಷೆ ಶೇಖರಣೆ ಕಾರ್ಯವಿಲ್ಲದೆ ಸಾಧ್ಯವಿಲ್ಲ. ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಯ ಸಹಾಯದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ಕಾರ್ಯ ಮತ್ತು ಸಂರಕ್ಷಣೆ ಮಾಡಲು ಸಾಧ್ಯ. ಭಾಷೆಗಳ ಸೇಕರಣೆ ಮಾಡಲು ಇಲ್ಲಿ ನಿಯಮ ಸಾಧಿಸ್ತದ. ತದನಂತರ ಅಭಿವ್ಯಕ್ತಿ ಕಾರ್ಯ ಮಾನವನ ಜೀವನಗಳಾದ ನಾವು ನಮ್ಮ ವಿಚಾರ, ಅನಿಸಿಕೆಯ ಭಾವನೆಗಳನ್ನ ಬೇರೆಯವರಿಗೆ ಗೊತ್ತಿರುವ ಭಾಷೆಯ ಮುಖಾಂತರ ಅಭಿವ್ಯಕ್ತ ಮಾಡುತ್ತದೆ. ಭಾಷೆಯ ಅನುಪಸ್ಥಿತಿಯ ಒಬ್ಬರ ವಿಚಾರ ಅಭಿವ್ಯಕ್ತಿ ಮಾಡಲು ಸಾಧ್ಯ ಆಗಿರ್ತಾರ. ಇಲ್ಲಿ ಶೇಖರಣೆ ಆಯ್ತು ಮತ್ತು ಅಭಿವ್ಯಕ್ತ ಆಯ್ತು. ಅಭಿವ್ಯಕ್ತವನ್ನ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮಗೆ ಅನಿಸಿದ ಮಾಹಿತಿಗಳನ್ನ ಶೇಖರಣೆ ಮಾಡಿರಬೇಕ್ರಿ. ತದನಂತರ ಅಭಿವ್ಯಕ್ತಿಯ ಕಾರ್ಯ ಅಂದ್ರೆ ಮಾನವನ ಜೀವನದಲ್ಲಿ ಬರುವಂತ ವಿಚಾರಗಳು ಮತ್ತು ಅನಿಸಿಕೆಗಳು, ಅವರ ಹಿನ್ನೆಲೆಗಳನ್ನ ನಾವು ಯಾವುದೇ ಭಾಷೆಯ ರೂಪದಲ್ಲಿ ಅವುಗಳನ್ನ ಲಿಖಿತ ರೂಪದಲ್ಲಿ ಬರೆಸಿ ಇಡಬೇಕು. ವಿಚಾರವನ್ನ ಅಭಿವ್ಯಕ್ತಿ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಬಹುದು. ತದನಂತರ ಸೃಜನಾತ್ಮಕ ಕಾರ್ಯ ಕ್ರಿಯೇಟಿವ್ ಫಂಕ್ಷನ್ಸ್. ಇದು ಭಾಷೆಯ ಮತ್ತೊಂದು ಅಖಂಡವಾದ ಕಾರ್ಯವಾಗಿದೆ. ಅದುವೇ ಸೃಜನಾತ್ಮಕತೆಯ ಕಾರ್ಯ. ಉದಾಹರಣೆ ಎಂದರೆ ವಿವಿಧ ಭಾಷೆಯಲ್ಲಿ ಸಾಹಿತ್ಯಗಳನ್ನು ನೋಡಿ ಪಂಪ, ರನ್ನ, ಜನ, ಕುಮಾರವ್ಯಾಸ, ಕಾಳಿದಾಸ, ತುಳಸಿದಾಸ, ಪ್ರೇಮಚಂದ್ರ ಮತ್ತು ಶೇಕ್ಸ್ಪಿಯರ್, ಬೈರನ್ ಮತ್ತು ಶೆಲ್ಲಿ, ಕೇಟ್ ವಿಲಿಯಂ ವರ್ಡ್ಸ್ವರ್ತ್ ಮತ್ತು ರವೀಂದ್ರನಾಥ್ ಟ್ಯಾಗೂರ್, ಪಂಡಿತ್ ಜವಾಹರ್ಲಾಲ್ ನೆಹರು, M.K. ಗಾಂಧಿ, ಅಬ್ದುಲ್ ಕಲಾಂ ಇವರನ್ನ ಸೃಜನಾತ್ಮಕತೆಗಳನ್ನ, ಇವರ ಕೊಡುಗೆಗಳನ್ನ ಎಲ್ಲರೂ ಮನ್ನಣೆ ಮತ್ತು ಪ್ರಶಂಸೆಯನ್ನ ಒಳಪಟ್ಟಿದೆ ಎಂಬುದನ್ನು ತಿಳಿಯಬಹುದು. ಸೃಜನಾತ್ಮಕ ಕಾರ್ಯಗಳ ಆಗಿವೆ ಎಂಬುದನ್ನು ನೋಡಬಹುದು. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. B.Ed ಆಲ್ಮೋಸ್ಟ್ ಕ್ಲಾಸ್ಗಳನ್ನ ನಾವು ಎಲ್ಲ ಮಾಡ್ತೀವಿ. ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಇರ್ತಾವ. ಥ್ಯಾಂಕ್ ಯು.